ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಒಂದು 2 in 1 ಸಿಹಿ ಅಡುಗೆ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಸಜ್ಜಪ್ಪ ಮತ್ತು ಕಾಯೊಬ್ಬಟ್ಟು, ಅಂದರೆ ಅದದೇ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಎರಡೂ ಸಿಹಿ ಅಡುಗೆನೂ ಮಾಡ್ಕೊಳ್ಬೋದು. ಸಜ್ಜಪ್ಪನೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಮತ್ತು ಇವಾಗ ಇನ್ನೇನು ನವರಾತ್ರಿ ಬರ್ತಾ ಇರೋದರಿಂದ ಗೊಂಬೆ ಬಾಗಿನ ಈ ಥರದ್ದಕ್ಕೂ ಸಹ ಈ ಸಿಹಿನ ಉಪಯೋಗಿಸ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆಯೇ ಕಾಯೊಬ್ಬಟ್ಟು ಅಷ್ಟೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾಂಪ್ರದಾಯಿಕವಾಗಿರೋಂಥ ಸಿಹಿ ಅಡುಗೆ, ತುಂಬ ರುಚಿಯಾಗಿರುತ್ತೆ. ಎರಡನ್ನೂ ಸಹ ಈ ಪದಾರ್ಥಗಳಲ್ಲೇ ಮಾಡ್ಕೊಳ್ಬೋದು. ನೋಡಿ ಕಾಯೊಬ್ಬಟ್ಟು ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ತುಂಬ ದಿವಸ ಆದಮೇಲೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮ ಉತ್ತೇಜನ ಮತ್ತು ಪ್ರೋತ್ಸಾಹ ಎರಡೂ ಹೀಗೆ ಇರುತ್ತೆ ಅಂತ ಭಾವಿಸಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈಗ ಮೊದಲು ಕಣಕ ಮಾಡ್ಕೊಳ್ಳೋಣ. ಕಣಕ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ. ಅದಕ್ಕೆ 1 ಬೌಲು ಚಿರೋಟಿ ರವೆ ಹಾಕ್ಕೊಳ್ಳೋಣ. 1/4 kg ಇದೆ ಅದು. ಅದಕ್ಕೆ ಒಂದು ಚಿಟಿಕೆ ಉಪ್ಪು ಸೇರಿಸ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಸಹ ಸೇರಿಸ್ಕೊಳ್ಳೋಣ. ಎಣ್ಣೆ ಸೇರಿಸ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಈ ಥರ ಎಲ್ಲ ಚೆನ್ನಾಗಿ ಬೆರೆಸ್ಬಿಟ್ಟು ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದು ಸ್ವಲ್ಪ ಮೃದುವಾಗಿ ಆಗಬೇಕು. ಅಂದರೆ ನಾವು ಒಬ್ಬಟ್ಟಿನ ಕಣಕ ಮಾಡ್ತೀವಲ್ಲ, ಆ ಥರ ಹದ ಬರಬೇಕು. ಅದಕ್ಕೋಸ್ಕರ ಇದನ್ನು ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ತುಂಬ ಮೃದುನೂ ಆಗಬಾರ್ದು ಕಣಕ. ನೋಡಿ ಈ ಥರ ಕಲಸೋವಾಗಲೇ ಚೆನ್ನಾಗಿ ನಾದಿ ಕಲಿಸ್ಕೊಳ್ಬೇಕು. ಎಣ್ಣೆ ಕಮ್ಮಿ ಹಾಕ್ಕೊಳ್ಬೇಕು. ಆವಾಗಲೇ ಕಣಕ ಹದ ಬರೋದು. ಈ ಥರ ನಿಧಾನಕ್ಕೆ ಸ್ವಲ್ಪ ಚೆನ್ನಾಗಿ ನಾದಿ ಕಲಿಸ್ಕೊಳ್ಬೇಕು. ನೋಡಿ ಈ ಥರ ಇಷ್ಟು ಮೃದುವಾಗಿ ಬಂದರೆ ಸಾಕಾಗುತ್ತೆ. ಈ ಥರ ಇರಬೇಕು. ಈ ಥರ ಕಲಿಸ್ಬಿಟ್ಟು ಮೇಲೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. ಆ ಎಣ್ಣೆನೆಲ್ಲ ಕಡೆಗೂ ಆಗೋ ಥರ ಕೈಯಿಂದ ಹರಡ್ಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು 2 ಗಂಟೆ ಕಾಲ ಇದನ್ನು ಪಕ್ಕಕ್ಕೆ ತೆಗೆದಿಟ್ಬಿಡೋಣ. ಈಗ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಸೇರಿಸ್ಕೊಳ್ಳೋಣ. ಮಾಮೂಲಿ ಉಪ್ಪಿಟ್ಟು ರವೆನೂ ಸಹ ಸೇರಿಸ್ಕೊಳ್ಬೋದು. ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಸಣ್ಣೂರಿನಲ್ಲಿ ಕೈ ಆಡ್ಕೊಳ್ಳೋಣ. ಈಗ ಅದ್ರ ಜೊತೆಗೇ 1 ಟೀ ಸ್ಪೂನಷ್ಟು ಗಸಗಸೆ ಸೇರಿಸ್ಕೊಳ್ಳೋಣ. ಎರಡನ್ನೂ ಸ್ವಲ್ಪ ಸಣ್ಣೂರಿನಲ್ಲಿ ಹುರ್ಕೊಳ್ಳೋಣ. ಈ ಥರ ಸಣ್ಣೂರಿನಲ್ಲಿ ಚೆನ್ನಾಗಿ ಪರಿಮಳ ಬರೋವರೆಗೂ ಇದನ್ನು ಹುರಿದು ಆರಕ್ಕೆ ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಈಗ 2 ತೆಂಗಿನಕಾಯಿಂದು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ. ಇದನ್ನು ಅಳ್ಕೊಳ್ಳೋಣ. ಇದನ್ನು ಅಳತೆ ಮಾಡಿದಾಗ 2 ಬೌಲು ಹಸಿ ಕಾಯಿ ತುರಿ ಆಗಿದೆ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಇದನ್ನು ನೀರೆಲ್ಲ ಏನು ಸೇರಿಸ್ತೀರ ಈ ಥರ ನುಣ್ಣಗೆ ರುಬ್ಬಿ ಪಕ್ಕ ಇಟ್ಕೊಳ್ಳೋಣ. ಈಗ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಅದಕ್ಕೆ 1 ಬೌಲು ಬೆಲ್ಲ ಹಾಕ್ಕೊಳ್ಳೋಣ. ಮೇಲೆ ಒಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಸಿಹಿಗೋಸ್ಕರ. ಒಂದು ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಳ್ಳೋಣ. 2 ಬೌಲು ಹಸಿ ಕಾಯಿ ತುರಿ ಆಗಿತ್ತು. ಅದಕ್ಕೆ 1 ಬೌಲು ಬೆಲ್ಲ. ಒಂದು ಸ್ವಲ್ಪ ನೀರು ಸೇರಿಸಿ ಇದನ್ನು ಕರಗಿಸ್ಕೊಂಬಿಡೋಣ. ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಹಸಿ ಕಾಯಿ ತುರಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಹಸಿ ಕಾಯಿ ತುರಿನೆಲ್ಲ ಸೇರಿಸ್ಬಿಟ್ಟು ಸಣ್ಣೂರಿನಲ್ಲಿ ಒಂದು ಸ್ವಲ್ಪ ಇದನ್ನು ಕೈ ಆಡ್ಕೊಳ್ಬೇಕು. ಇವೆರಡು ಸಹ ಸೇರಿಕೊಂಡು ಗಟ್ಟಿ ಆಗ್ತಾ ಬರುತ್ತೆ. ಉರಿ ಮಾತ್ರ ಸಣ್ಣ ಮಧ್ಯಮ ಉರಿನಲ್ಲೇ ಮಾಡಿಕೊಳ್ಬೇಕು. ಈಗ ಹುರಿದಿಟ್ಕೊಂಡಿದ್ದ ಗಸಗಸೆ ಮತ್ತು ಚಿರೋಟಿ ರವೆ ಎರಡನ್ನೂ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಮತ್ತೆ ಹುರ್ಕೊಳ್ಬೇಕು. ನೋಡಿ ಈ ಥರ, ಅಂದರೆ ಅದೆಲ್ಲ ಅಂಟಂಟಾಗಬೇಕು. ಈಗ ಏಲಕ್ಕಿ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಇದೆಲ್ಲ ಚೆನ್ನಾಗಿ ಹದ ಬರೋವರೆಗೂ ಸಣ್ಣೂರಿನಲ್ಲಿ ಕೈ ಆಡ್ಕೊಳ್ತಾ ಇರಬೇಕು. 1 ಟೇಬಲ್ ಸ್ಪೂನಷ್ಟು ತುಪ್ಪನೂ ಸಹ ಸೇರಿಸ್ಕೊಳ್ಳೋಣ. ಒಳ್ಳೆ ಪರಿಮಳ ಬರುತ್ತೆ ಹೂರಣ, ಅದಕ್ಕೋಸ್ಕರ. ಉರಿ ಜೋರು ಮಾಡಿದರೆ ಸೀದೋಗ್ಬಿಡುತ್ತೆ. ಹೂರಣ ಸೀದೋದ್ರೆ ಕಹಿ ಆಗುತ್ತೆ ಪದಾರ್ಥ. ಒಬ್ಬಟ್ಟಾದರೂ ಅಷ್ಟೇ, ಸಜ್ಜಪ್ಪ ಆದರೂ ಅಷ್ಟೇ ಕಹಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸೀದೋಗ್ದಿರ ತಳ ಹತ್ತಿರ ಇರೋ ಥರ ಮಾಡ್ಕೊಳ್ಬೇಕು. ನೋಡಿ ಈಗ ಇದು ಆಗ್ತಾಯಿದೆ. ಕೈ ಒಂದು ಸ್ವಲ್ಪ ಒದ್ದೆ ಮಾಡಿಕೊಂಡು ಇದನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ನೋಡಿ ಈ ಥರ ಹದ ಬಂದರೆ ಸಾಕಾಗುತ್ತೆ. ಈಗ ಸರಿಯಾದ ಹದಕ್ಕೆ ಬಂದಿದೆ. ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಬೆರೆಸ್ಬಿಟ್ಟು ಸ್ಟವ್ ಆಫ್ ಮಾಡಿ ಇದನ್ನು ಆರಕ್ಕೆ ತೆಗೆದಿಟ್ಬಿಡೋಣ. ಇದೆಲ್ಲ ಆರಿ ತಣ್ಣಗಾದ್ಮೇಲೆ ಇದನ್ನೆಲ್ಲ ಸಣ್ಣ ಉಂಡೆ ಮಾಡಿಕೊಳ್ಬೇಕು. ನೋಡಿ ಈ ಥರ ನಮ್ಮ ಏನು ಸಜ್ಜಪ್ಪ ಇರುತ್ತೆ ಅದಕ್ಕನುಗುಣವಾಗಿ ಸಣ್ಣ ಉಂಡೆಗಳನ್ನು ಮಾಡಿಕೊಳ್ಬೇಕು. ಈ ಥರ ಎಲ್ಲ ಸಣ್ಣ ಉಂಡೆ ಮಾಡಿ ಒಂದು ತಟ್ಟೆನಲ್ಲಿ ತೆಗೆದಿಟ್ಕೊಳ್ಳೋಣ. ಇದೊಂದು 20 ರಿಂದ 25 ಉಂಡೆ ಆಗಿದೆ ಸಜ್ಜಪ್ಪ ಇಷ್ಟು ಹೂರಣದಲ್ಲಿ.
ಹಾಗೆಯೇ ಕಾಯಿ ಒಬ್ಬಟ್ಟು ಮಾಡೋಕ್ಕೂ ಅದೇ ಹೂರಣನೇ ಇನ್ನೊಂದು ಸ್ವಲ್ಪ ದೊಡ್ಡ ದೊಡ್ಡ ಉಂಡೆ ಮಾಡಿಕೊಳ್ಬೇಕು. ನೋಡಿ ಈ ಥರ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರಕ್ಕಿಂತ ಒಂದು ಸ್ವಲ್ಪ ದಪ್ಪ ಇರಬೇಕು. ಇದು ಒಂದು 10 ಆಗಿದೆ. ಈಗ ಕಣಕ ನೋಡೋಣ. ಕಣಕ ಎಲ್ಲ ಮಧ್ಯನೂ ನಾದಿ ಹದ ಮಾಡ್ಕೊಳ್ಬೇಕು, ಆವಾಗಲೇ ಚೆನ್ನಾಗಿ ಬರೋದದು. ಒಂದು ಸಣ್ಣ ಪ್ರಮಾಣದ ಉಂಡೆನ ತೊಗೊಳ್ಳೋಣ. ಅಂದರೆ ನಾವು ಸಜ್ಜಪ್ಪ ಮಾಡೋಕ್ಕೆ ಎಷ್ಟು ದಪ್ಪ ಹೂರಣ ಇಟ್ಕೊಂಡಿದ್ವಿ ಅದಕ್ಕಿಂತ ಒಂದು ಸ್ವಲ್ಪ ಸಣ್ಣ ಇರಬೇಕಷ್ಟೆ. ಅದನ್ನು ಎಣ್ಣೆ ಹಚ್ಚಿಬಿಟ್ಟು ಕೈಯಲ್ಲಿ ಈ ಥರ ಅಗಲ ಮಾಡ್ಕೊಳ್ಳೋಣ. ಈ ಥರ ಎಲ್ಲ ಅಗಲ ಮಾಡಿದ್ಮೇಲೆ ಆ ಹೂರಣದ ಉಂಡೆನ ಇದರಲ್ಲಿಟ್ಬಿಟ್ಟು ಕ್ಲೀನಾಗಿ ಮುಚ್ಕೊಳ್ಬೇಕು. ಅಂದರೆ ಈ ಕಣಕ ಎಲ್ಲ ಸಮವಾಗಿ ಬರಬೇಕು ನಾವು ತಟ್ಟಿದಾಗ, ಅದಕ್ಕೋಸ್ಕರ ಎಲ್ಲ ಕಡೆನೂ ಕವರ್ ಆಗಬೇಕು. ಈ ಥರ ಒಂದು ಸಲ ರೋಲ್ ಮಾಡಿಬಿಟ್ರೆ ಸರೋಗುತ್ತೆ. ಈಗ ಒಂದು ಬಾಳೆ ಎಲೆ ಅಥವಾ ಒಂದು ಪ್ಲಾಸ್ಟಿಕ್ ಪೇಪರ್ ಅಥವಾ ಒಂದು ಬಟರ್ ಪೇಪರ್ ಮೇಲೆ ಇಟ್ಬಿಟ್ಟು ಕೈ ಎಣ್ಣೆ ಮಾಡಿಕೊಂಡು ಈ ಥರ ತಟ್ಕೊಳ್ಬೇಕು. ನೋಡಿ ಹೀಗೆ. ತುಂಬ ದಪ್ಪ ತಟ್ಟಬಾರ್ದು. ತುಂಬ ದಪ್ಪ ತಟ್ಟಿದರೆ ಉಬ್ಬಲ್ಲ ಕರಿಯೋವಾಗ ಎಣ್ಣೆಯಲ್ಲಿ. ಒಂದು ಹದಕ್ಕಿರಬೇಕು ನೋಡಿ ಈ ಥರ. ಈಗ ಇದನ್ನು ಚೆನ್ನಾಗಿ ಕಾದಿರೋ ಅಂಥ ಎಣ್ಣೆನಲ್ಲಿ ಹಾಕಿ ಕರಿಬೇಕು. ನಾವು ಪೂರಿ ಕರಿತೀವಲ್ಲ ಅದೇ ಥರನೇ ಕರಿಬೇಕು. ಈಗ ಮೇಲ್ಗಡೆಯಿಂದ ಸ್ವಲ್ಪ ಬಿಸಿ ಬಿಸಿ ಎಣ್ಣೆ ಹಾಕಿದರೆ ಚೆನ್ನಾಗಿ ಉಬ್ಬುತ್ತೆ. ಅದು ಚೆನ್ನಾಗಿ ಗರಿಗರಿ ಆಗಬೇಕು, ಆ ಥರ ಕರ್ಕೊಳ್ಬೇಕು. ಅಂದರೆ ಒಳಗಡೆ ಹೂರಣ ಇರೋದ್ರಿಂದ ಆಮೇಲೆ ಮೃದು ಆಗುತ್ತೆ. ನಾವು ತಿನ್ನೋವಾಗ ಮೇಲ್ಗಡೆ ಸ್ವಲ್ಪ ಗರಿಗರಿಯಾಗಿ ಟೆಕ್ಸ್ಚರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ. ಈ ಕರಿಯೋವಾಗಲೂ ಅಷ್ಟೇ ಎರಡು ಕಡೆ ಚೆನ್ನಾಗಿ ಕರ್ಕೊಳ್ಬೇಕು. ಉರಿ ತುಂಬ ಜಾಸ್ತಿ ಆದರೆ ಸೀದೋಗ್ತಾ ಇದೆ ಅನಿಸಿದರೆ ಉರಿನ ಸ್ವಲ್ಪ ಮಧ್ಯಮ ಮಾಡಿಕೊಳ್ಬೇಕು. ಉರಿ ಸ್ವಲ್ಪ ಜಾಸ್ತಿ ಇದ್ರೇ ಇದು ಚೆನ್ನಾಗಿ ಉಬ್ಬತ್ತೆ. ತುಂಬ ಉರಿ ಸಣ್ಣ ಆದರೆ ಉಬ್ಬೆಲ್ಲ ಒಡ್ಕೊಂಬಿಡತ್ತೆ. ಆ ಥರ ಆಗಬಾರ್ದು. ನೋಡಿ ಈ ಥರ ಕರ್ಕೊಳ್ಬೇಕು. ಎರಡು ಕಡೆನೂ ಚೆನ್ನಾಗಿ ಕರಿಬೇಕು ಎಣ್ಣೆಯಲ್ಲಿ. ಇದೇ ಥರ ಎಲ್ಲ ಸಜ್ಜಪ್ಪನ್ನು ಕರ್ಕೊಳ್ಬೇಕು. ನಾನು ಇದರಲ್ಲಿ ಅರಿಶಿನ ಉಪಯೋಗಿಸಿಲ್ಲ, ಯಾಕೆಂದರೆ ಅರಿಶಿನ ಉಪಯೋಗಿಸಿದ್ರೆ ನಮಗೆ ಕರಿಯೋವಾಗ ಯಾವ ಹದ ಬಂದಿದೆ ಅಂತ ಬೇಗ ಗೊತ್ತಾಗಲ್ಲ. ಈ ಥರ ಇದ್ದರೆ ಬೆಳ್ಳಗಿದ್ದರೆ ನಮಗೆ ಕೆಂಪಾಗೋದು ಬೇಗ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅರಿಶಿನ ಉಪಯೋಗಿಸಿಲ್ಲ. ಬೇಕಂದರೆ ಒಂದು ಚಿಟಿಕೆ ಅರಿಶಿನ ಸಹ ನೀವು ಉಪಯೋಗಿಸ್ಕೊಳ್ಬೋದು ಕಣಕ ಮಾಡೋವಾಗ. ಹಾಗೆಯೇ ಕಾಯಿ ಒಬ್ಬಟ್ಟು ಮಾಡೋಕ್ಕೆ ಒಂದು ಬೇಕರ್ ಪೇಪರ್ ಅಥವಾ ಬಾಳೆ ಎಲೆ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ಸವರ್ಕೊಳ್ಬೇಕು. ಎಣ್ಣೆ ಸವರ್ಕೊಂಡ್ಮೇಲೆ ಒಂದು ಸ್ವಲ್ಪ ದೊಡ್ಡ ಪ್ರಮಾಣದ್ದು ಕಣಕನ ತೊಗೊಂಡು ಆ ಹೂರಣದ ಉಂಡೆಗೆ ಅನುಗುಣವಾಗಿ ತೊಗೊಂಡು ಅಗಲ ಮಾಡ್ಕೊಳ್ಳೋಣ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ಹೂರಣದ ಉಂಡೆ ಇಟ್ಬಿಟ್ಟು ಅದನ್ನು ಮುಚ್ಕೊಳ್ಳೋಣ. ಈ ಥರ ಎಲ್ಲ ಮುಚ್ಕೊಂಡು ಅದನ್ನು ಆ ಬೇಕರ್ ಪೇಪರ್ ಮೇಲೆ ಇಟ್ಕೊಳ್ಳೋಣ. ಒಂದು ಸ್ವಲ್ಪ ತಟ್ಬಿಟ್ಟು ಎಣ್ಣೆ ಕೈಯಲ್ಲಿ ಮೇಲಿಂದ ಇನ್ನೊಂದು ಪ್ಲಾಸ್ಟಿಕ್ ಶೀಟು ಅಥವಾ ಇನ್ನೊಂದು ಬೇಕರ್ ಪೇಪರ್ ಇಟ್ಕೊಳ್ಳೋಣ. ಇದನ್ನು ಕೈಯಲ್ಲಿ ಚೆನ್ನಾಗಿ ಅಗಲ ಮಾಡ್ಕೊಂಡು ಬರಬೇಕು ಈ ಥರ. ನೋಡಿ ಹೀಗೆ. ಅದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೇ ಹರಡ್ಕೊಳ್ಳೋದು. ಈ ಥರ ಮಾಡಿಕೊಂಡು ಮೇಲ್ಗಡೆ ಶೀಟನ್ನು ತೆಗೆದುಬಿಡಬೇಕು. ಈಗ ಕಾದಿರೋ ಅಂಥ ತವಕ್ಕೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವರ್ಕೊಳ್ಳೋಣ. ಸವರ್ಕೊಂಡು ಅದರ ಮೇಲೆ ಈ ಒತ್ತಿರೋ ಅಂಥ ಒಬ್ಬಟ್ಟನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈ ಥರ ತೆಗೆದುಬಿಡ್ಬೇಕು ಮೇಲಿಂದು. ಸಣ್ಣೂರಿನಲ್ಲೇ ಇರಬೇಕಿದು, ಉರಿ ಜಾಸ್ತಿ ಮಾಡಬಾರ್ದು. ಸಣ್ಣೂರಿನಲ್ಲೇ ಒಂದು ಕಡೆ ಬೆಂದ ಮೇಲೆ ಇನ್ನೊಂದು ಕಡೆಗೆ ತಿರುವಾಕಬೇಕು. ನೋಡಿ ಈ ಥರ ಮಗ್ಚಾಕಿ ಎರಡು ಕಡೆನೂ ಹದವಾಗಿ ಬೇಯಿಸ್ಕೊಳ್ಬೇಕು. ತುಂಬ ಜಾಸ್ತಿ ಸೀದೋಗೋ ಥರ ಬೇಯಿಸಿದರೆ ಕಹಿ ಆಗಿಬಿಡುತ್ತೆ ಒಬ್ಬಟ್ಟು. ಈ ಥರ ಎರಡು ಕಡೆನೂ ಹಗುರಕ್ಕೆ ಬೇಯಿಸ್ಕೊಳ್ಬೇಕು. ನೋಡಿ ಎಷ್ಟು ತೆಳ್ಳಗಂದ್ರೆ ಅಷ್ಟು ತೆಳ್ಳಗೂ ಬರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಒಬ್ಬಟ್ಟು ಅಷ್ಟೇ. ನೋಡಿ ಹೀಗೆ ಒಂದು ಕಡೆ ಬೆಂದಮೇಲೆ ಇನ್ನೊಂದು ಕಡೆ ಹಾಕ್ಕೊಳ್ಬೇಕು. ಈ ಎರಡು ಅಡುಗೆನೂ ಅಷ್ಟೇ ತುಂಬ ಸಾಂಪ್ರದಾಯಿಕ ಅಡುಗೆಗಳು. ಅದರಲ್ಲೂ ಸಜ್ಜಪ್ಪ ಅಂದರೆ ಮಾಡೋದಕ್ಕೇ ಕಷ್ಟ ಹಾಗೆ ಅಂತಿರುತ್ತೆ. ಈ ಒಂದು ವಿಧಾನದಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ಒಂದು ಸಜ್ಜಪ್ಪ ಮತ್ತು ಕಾಯಿ ಒಬ್ಬಟ್ಟು ಈ ಎರಡು ಸಾಂಪ್ರದಾಯಿಕ ಅಡುಗೆಗಳ ರೆಸಿಪಿ ಮತ್ತು ಈ ವಿಧಾನ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.